ಕೇಳಿಕೆ ಬಯಸ್ತಿದ್ದೀವಿ. ರವಿಯವರು ಹೇಳ್ತಾ ಇದ್ರು ಆಶಾದೀಪ ಕಾರ್ಯಕ್ರಮ ಅಂತ ಹೇಳಿ. DCM ಹೇಳಿದ್ದಾರೆ, ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಜವಾಬ್ದಾರಿ ತಗೊಳ್ಳಿ. ಇಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ನೀವು ಕರೆಸಿ, ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಆಫೀಸರ್ಗಳು ತಮ್ಮ ಜೊತೆ ಸಂಪರ್ಕದಲ್ಲಿ ಬರ್ತಾರೆ, ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಯಾರು SC/ST ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ಹೊಸದಾಗಿ ಪ್ರಾರಂಭ ಆಗಿರಬೇಕು, ಅದು ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡಿರಬೇಕು, ಅಂತವರಿಗೆ ನಾವು 50% ನಮ್ಮ ಇಲಾಖೆಯಿಂದ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಹುಡುಗರಿದ್ದಾರೆ ಅದೇ ತಾಲೂಕಿನ ಕೆಲಸ ಸಿಗ್ಬೇಕು ಅಥವಾ ಅದೇ ಜಿಲ್ಲೆಯಲ್ಲಿ ಸಿಗ್ಬೇಕು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ಏನು ಉದ್ಯಮಿದಾರರಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕಮ್ಮ ಆ ಉದ್ದೇಶದಿಂದ ಇದು ಕ್ರಾಂತಿಕಾರಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಸುಮಾರು 6,000ಕ್ಕೂ ಹೆಚ್ಚು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸ್ಕೀಮ್ ಮುಖಾಂತರ ಅವರಿಗೆ ಹೊಸ ಕೆಲಸ ಸಿಕ್ಕಿರೋದು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಗ್ರಾಚ್ಯುಟಿ ಕಂಪಲ್ಸರಿ ಮಾಡಿದ್ವಿ. ಗ್ರಾಚ್ಯುಟಿ ಕಂಪಲ್ಸರಿ ಏನಂತಂದ್ರೆ, ಯಾವ ಉದ್ಯಮಿದಾರ 20 ಜನಕ್ಕೆ ಹೆಚ್ಚು ಕೆಲಸ ಕೊಟ್ಟಿರ್ತಾನೆ, ಅವನು ಸಮರ್ಪಕವಾಗಿ ಆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ಫಾರ್ಮುಲಾ ಇದೆ. ಆ ಇನ್ಶೂರೆನ್ಸ್ ಅವನು ಪ್ರೀಮಿಯಂ ಖರೀದಿ ಮಾಡಿಬಿಟ್ರೆ ಯಾವ ಎಂಪ್ಲಾಯಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಬಂದಾಗ ಅವನು ಎಂಪ್ಲಾಯಿ ಹೋಗುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ಸಿನ್ಸ್ ಆಲ್ರೆಡಿ ಇನ್ಶೂರ್ಡ್ ಅವನಿಗೆ ನೇರವಾಗಿ ಗ್ರಾಚ್ಯುಟಿ ಮನೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ವಿ. ಸುಮಾರು 15,000 ಕಂಪನಿಗಳಲ್ಲಿ ಸುಮಾರು ಇವತ್ತು 7,000 ಕಂಪನಿಗಳು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಅವರಿಗೆ ನೋಂದಣಿ ಮಾಡಿಕೊಂಡಿದ್ದಾರೆ, ಇದನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲಾ ಕಂಪನಿಗಳನ್ನ ಇಲ್ಲಿ ಕಡ್ಡಾಯವಾಗಿ ನಾವು ಮಾಡ್ತಾ ಇದ್ದೀವಿ. ನೀವು KDP ಮೀಟಿಂಗ್ ಅಲ್ಲಿ ಇದನ್ನು ಕೂಡ ದಯಮಾಡಿ ತಗೋಬೇಕಂತ DC ಅವರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಂದು ಸೊಸೈಟಿ, ಬೀದರ್ ಸೊಸೈಟಿ ಮಾಡೆಲ್ ಮಾಡ್ತಾ ಇದ್ದೀವಿ. ಯಾರು ಹೊರಗುತ್ತಿಗೆ ನೌಕರರು ಬೇರೆ ನಮ್ಮ ಇಲಾಖೆಯಲ್ಲಿ, ಸರ್ಕಾರದ ಇಲಾಖೆಯಲ್ಲಿ ಯಾರು ಬೇರೆ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ DC ಮುಖಾಂತರ ಸೊಸೈಟಿ ಮಾಡ್ತಾ ಇದ್ದೀವಿ. ಎಲ್ಲಾ ಇಲಾಖೆಯ ಹೊರಗುತ್ತಿಗೆ ನೌಕರರು ಆ ಸೊಸೈಟಿ ನೋಂದಣಿ ಮಾಡ್ಕೊಂಡಿರ್ತಾರೆ, ರಿಜಿಸ್ಟರ್ ಮಾಡಿರ್ತಾರೆ. ಮುಂದೆ ಬರ್ತಕ್ಕಂಥದ್ರಲ್ಲಿ ನೇರವಾಗಿ ದುಡ್ಡು ಇಲಾಖೆಯಿಂದ ಸೊಸೈಟಿಗೆ ಬರುತ್ತೆ, ಸೊಸೈಟಿಯಿಂದ DC ಮಾಡ್ತಾ ಇದ್ದಾರೆ, DC ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಉದ್ದೇಶ ಇದು. ಏನು ನಾವು ನಡುವೆ ಏಜೆನ್ಸಿಗಳನ್ನ ಇಟ್ಟಿದ್ದೀವಿ, ಯಾರು ಇವರು ಟೆಂಪರರಿ ಔಟ್ಸೋರ್ಸ್ ಮಾಡ್ತಕ್ಕಂಥ ಏಜೆನ್ಸಿಗಳು ಇದ್ದಾರೆ, ಅವರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ನಾವು ಕಂಡಿದ್ದೇವೆ. ಇದು ಸಮರ್ಪಕವಾಗಿ ಇದಕ್ಕೆ ಕೆಲಸ ಮಾಡತಕ್ಕಂಥ ಅನುಕೂಲ ಆಗ್ಬೇಕೆಂಬ ಉದ್ದೇಶದಿಂದ ಈ ಬೀದರ್ ಮಾಡಿರ್ತಕ್ಕಂಥ ಸೊಸೈಟಿ ಬಹುತೇಕ ನಾಳೆ ಬರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಪಡಿತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ, ಈ ಅಸಂಘಟಿತ ಕಾರ್ಮಿಕರು ನಾವು ಏನು ಹೇಳ್ತೀವಿ, ಇಡೀ ಭಾರತ ದೇಶದಲ್ಲಿ 90% ಶೇಕಡ ಜನರಿರ್ತಕ್ಕಂಥದ್ದು ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಇವತ್ತು ಅಸಂಘಟಿತ ಕಾರ್ಮಿಕರು 90% ಇರೋದ್ರಿಂದ ಯಾವುದೇ ಇಲಾಖೆ ಆಗಿರಲಿ, ಏನಾರ ಅಪಘಾತ ಆದ್ರೆ, ಏನಾರ ತೊಂದರೆ ಆದ್ರೆ ಅವ್ರಿಗೆ ಯಾರೇ ರೀತಿಯಾದಂತ ನಮಗೆ ಬೆನಿಫಿಟ್ ಕೊಡ್ಲಿಕ್ಕೆ, ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ನಮಗೆ ವ್ಯವಸ್ಥೆ ಇರಲಿಲ್ಲ. ಇವತ್ತು ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ನಾವು ಸುಮಾರು 91 ಸಣ್ಣ ಕಸುಬಿನಲ್ಲಿ ಕೆಲಸ ಮಾಡ್ತಕ್ಕಂಥ, ವೃತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಸಣ್ಣ ಸಮಾಜಗಳಿವೆ ಅವನ್ನೆಲ್ಲ ಗುರುತಿಸಿದ್ದೇವೆ. ಇವತ್ತು ಪ್ರಪ್ರಥಮ ಬಾರಿಗೆ ನಾವು 1 ಲಕ್ಷವರೆಗೆ ನಿಮಗೆ ಬೆನಿಫಿಟ್ ಗಳನ್ನ ಕೊಡ್ತಾ ಇದ್ದೀವಿ. ಆದ್ರೆ ಗಮನಕ್ಕೆ ಇರಲಿ, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ಇಲಾಖೆಗೆ, ಇದೇ ಅಸಂಘಟಿತ ಕಾರ್ಮಿಕರ ಕೌಶಲ್ಯ ಒಂದು ಬೋರ್ಡ್ ಮಾಡಿದ್ದೇವೆ. ಇದಕ್ಕೆ ನಮಗೆ ಸೆಸ್ ಕೊಡಬೇಕು. 8 ಆಗಲಿ 1 ರೂಪಾಯಿ ಆಗಲಿ ಸೆಸ್ ಡೀಸೆಲ್ ಪೆಟ್ರೋಲ್ ಮೇಲೆ ಕೊಟ್ಟರೆ ಸುಮಾರು 2,000 ಹೆಚ್ಚು ಕೋಟಿ ದುಡ್ಡು ನಮಗೆ ಈ ಬೋರ್ಡಿಗೆ ಬರುತ್ತೆ. ಈ ಬೋರ್ಡಿಗೆ ಬಂದೇ ಬರ್ತಕ್ಕಂಥ ನಂಬಿಕೆ ಇದೆ. ಮುಂದೆ ಇವತ್ತು ತಾವೆಲ್ಲ ಏನು ಸ್ಮಾರ್ಟ್ ಕಾರ್ಡ್ ತಗೊಂಡಿದ್ದೀವಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಅನುಕೂಲ ಆದ್ರೆ ನಿಮಗೆ ವಿಶೇಷ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರ ವರ್ಗದ ಜನಕ್ಕೆ ನಿಮಗೆ ಲಕ್ಷಾಂತರ ರೂಪಾಯಿ ಆಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಡು ನಿಮಗೆ ಇಚ್ಛೆ ಬಯಸ್ತೀನಿ. ಬಹಳ ಫ್ಲೂಯೆಂಟ್ ಮಾತಾಡ್ತಾರೆ. ನಾನು ರಾಜ ನಮ್ಮ 5 ಗ್ಯಾರಂಟಿಗಳು, ಈ 5 ಗ್ಯಾರಂಟಿಗಳು ಯಾಕೆ ನಿಮಗೆ ಒತ್ತಿ ಹೇಳ್ತಾ ಇದೀವಿ ಅಂತಂದ್ರೆ, ಬಿಜೆಪಿ ಅವರು ದಿನ ಬೆಳಗ್ಗೆ ನೋಡ್ತಾ ಇದ್ರೆ 5 ಗ್ಯಾರಂಟಿ ಕೊಟ್ಬಿಡ್ತಾರೆ, ಸರ್ಕಾರದ ದುಡ್ಡಿಲ್ಲ. 5 ಗ್ಯಾರಂಟಿ ಕೊಟ್ಬಿಡ್ತಾರೆ, ಸರ್ಕಾರದ ದುಡ್ಡಿಲ್ಲ. ಇವತ್ತು ಕಳೆದ ಏನು ನಮ್ಮ ಆಯೋಗದ ಮಂಡನೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 83,000 ಕೋಟಿಯಷ್ಟು ದುಡ್ಡನ್ನ ನಾವು ಡೆವಲಪ್ಮೆಂಟ್ ಸ್ಕೀಮಿಗೆ ಖರ್ಚು ಮಾಡಿದ್ದೇವೆ. ಅದು ಬಿಟ್ಟು ಈ 60,000 ಕೋಟಿ 5 ಗ್ಯಾರಂಟಿಗಳನ್ನು ಖರ್ಚು ಮಾಡಿದ್ದೇವೆ. ಎಷ್ಟು ಮಾಡಿದ್ದೇವೆ? ಯಜಮಾನ್ ತಾನೇ ಎಷ್ಟು? 60,000 ಕೋಟಿ
ಎಷ್ಟು 60,000 ಕೋಟಿ ವರ್ಷಕ್ಕಾದ್ರೆ 5 ವರ್ಷಕ್ಕೆ ಎಷ್ಟಾಯ್ತಮ್ಮ ತಾಯಿ? ಎಂತಾಯ್ತಮ್ಮ? ಈಶ್ವರ ಎಲ್ಲ ಬುದ್ಧಿವಂತೆಲ್ಲ ನಿಮ್ ಬಾಯ್ ಹಾಕ್ಸ್ಬಿಟ್ಟಿರ್ತಾರಣ್ಣ. 300 ಕೋಟಿ ಯಾರಿಗೆ ಹೇಳಿ. ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಎಷ್ಟು? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಿಂದ ಕಾರ್ಯಕ್ರಮ ಇಲ್ಲ. ಭಾರತ ದೇಶದಲ್ಲಿ ಬಿಜೆಪಿ 20 ರಾಜ್ಯಗಳಿಂದ ಇಂಥ ಕಾರ್ಯಕ್ರಮ ಇಲ್ಲ. 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾರೇ ಮಾಡಿದೆ? ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇದು ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚಿಬಿಟ್ಬಿಟ್ಟಿದೆ. ನಮ್ಮನ್ನ ಟೀಕೆ ಮಾಡ್ತಾರೆ. ಆದ್ರೆ ಬೇರೆ ಕಡೆ ಚುನಾವಣೆ ಬಂದಾಗ ಇದೇ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡ್ತಾರೆ. ಬೇರೆ ರಾಜ್ಯದಲ್ಲಿ ಫ್ಯಾನಿ ಬಣ್ಣ, ಲಾಡ್ಲಿ ಬಣ್ಣ ಅಂತ ಹೇಳಿ ಈ ತರ ಸ್ಕೀಮ್ಗಳು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥೆಲ್ಲ ತಾಯಂದ್ರು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಡವರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಇವತ್ತು 500 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಇವತ್ತು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು? ಈ ರಾಜ್ಯದಲ್ಲಿರ್ತಕ್ಕಂಥ ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ಮಂತ್ರಾಲಯ, ಧರ್ಮಸ್ಥಳ ಯಾವ ದೇಶ ಬಿಟ್ಟಿಲ್ಲ? ನಾವು ಬಿಟ್ಟಿಲ್ಲ. 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿ ಎಲ್ಲ ಗುಡಿ ಗುಂಡಾರ ಮಸೀದಿ ಹೋಗಿರ್ತಾವೆ. ಅದಕ್ಕೆ ದಯಮಾಡಿ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಆರೋಗ್ಯಕ್ಕೆ ಇನ್ನು 100 ವರ್ಷ ಕಾಲ ಬಾಳಿ ಅಂತ ಹೇಳಿ ನೀವು ಅವರಿಗೆ ಆಶೀರ್ವಾದ ಮಾಡಬೇಕು. ಸಂದರ್ಭದಲ್ಲಿ ನಾವು ಈ ತರ ಕಾರ್ಯಕ್ರಮ ಮಾಡಿದ್ರೆ ಬಿಜೆಪಿ ಯಾವ ರೀತಿ ಕಾರ್ಯಕ್ರಮ ಮಾಡಿದ್ರೆ ತಾವು ಯೋಚನೆ ಮಾಡಿ ನೋಡಿ. ಇವತ್ತು ನಮ್ಮ ಅವಧಿಯಲ್ಲಿ ಯುಪಿಎ ಸರ್ಕಾರ ನಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಬಿಜೆಪಿ ಕೇಂದ್ರದ ಸರ್ಕಾರದಿಂದ 11 ವರ್ಷ ನರೇಂದ್ರ ಮೋದಿ ಸಾಹೇಬರು ಬಂದು ಏನಾಗಿದೆ ನಾವು ಯೋಚನೆ ಮಾಡಿ ನೋಡಿ. ಇವತ್ತು ದಿನ ಬೆಳಿಗ್ಗೆ ಇದ್ರೆ 4 ಎಕನಾಮಿ ಬಗ್ಗೆ ಮಾತಾಡಿ ಜನರು ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಯಾರ್ಯಾರು ಟಿಕೆಟ್ಗಳನ್ನ ಖರೀದಿ ಮಾಡ್ತಾರೆ ಆ ಟಿಕೆಟ್ ವೆಚ್ಚ ಏನಿದೆ ಅದಕ್ಕೆ ನಾವು 1-2% ನಾವು ಸೆಸ್ ಕಲೆಕ್ಟ್ ಮಾಡ್ತೀವಿ. ಆ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅಷ್ಟೇ ಸಹಭಾಗಿತ್ವವಾಗಿ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾರು ಸಿಗ್ನಿಫಿಕೆಂಟ್ ಕೆಲಸ ಮಾಡ್ತಾರೆ, ಯಾರು ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಸೈಡ್ ಡ್ಯಾನ್ಸರ್ಸ್ ಇರ್ಬೋದು, ಸ್ಟಂಟ್ ಮ್ಯಾನ್ ಇರ್ಬೋದು, ಆಮೇಲೆ ಬಹಳಷ್ಟು ಜನ ಸ್ಪಾಟ್ ಬಾಯ್ ಆಗಿರ್ತಾರೆ. ಅದ್ರ ಜೊತೆಗೆ ಡೈಲಿ ವೇಜಸ್ ಆರ್ಟಿಸ್ಟ್ ಮಾಡಿದ್ದಾರೆ. ಒಂದು ಸೀನಿಗೆ 500 ಜನ ಬೇಕು, 2ನೇ ಸೀನಿಗೆ 1000 ಜನ ಬೇಕು. ಅವ್ರಿಗೆ ಕಂಪಲ್ಸರಿ ಕೆಲಸ ಸಿಗೋದಿಲ್ಲ. ಅದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕಗಳನ್ನ ಮಾಡ್ತಾರೆ, ಡ್ರಾಮಾ ಕಂಪನಿಗಳು ಹೊಂದಿದ್ದಾರೆ, ಯಾರು ಡ್ರಾಮಾ ಇನ್ನಾದ್ರೂ ಆಕ್ಟಿವ್ ಕೆಲಸ ಮಾಡ್ತಾರೆ ಡ್ರಾಮಾ ಆ ಒಂದು ವಿಷಯದಲ್ಲಿ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರಿಗೆಲ್ಲರಿಗೆ ಸೇರಿ ಈ ಬಿಲ್ಲು ಮುಂದೆ ಬರ್ತಕ್ಕಂಥದ್ರಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಅನ್ನು ತಂದಿದ್ದೀವಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 3ನೇದಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೀವಿ. ರವಿ ಹೇಳ್ತಾ ಇದ್ರು ಇಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಡ್ರೈವರ್ ಇದ್ದಾರೆ. ಇದೇನಂತಂದ್ರೆ ಯಾರ್ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಬಿಸ್ನೆಸ್ ನಲ್ಲಿ ನೀವು 2 ವೀಲರ್ ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, 4x7 ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಸಿಮೆಂಟ್ ಡ್ರೈವರ್ ಇರ್ಬೋದು, ಟೆಂಪೋ ಟ್ರಾವೆಲ್ ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಟೈರ್ ರಿಪೇರಿಂಗ್ ಯೂನಿಟ್ಸ್ ಇರ್ಬೋದು, ಇಂಥವ್ ಯಾರ್ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡ್ಬೇಕು ಅಂತ ಯಾರಿದ್ದೀರಿ ನಮಗೆ ಅದರ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ. ಯಾರಿಗೆ ಅಪಘಾತ ಆಗಿ ಮರಣ ಹೊಂದಿದ್ರೆ ಅವರಿಗೆ ಮನೆಗೆ ನೇರವಾಗಿ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭಕ್ಕೆ ಹೋಗ್ಬೇಕಂತ ಹೇಳಿ ಡೊಮೆಸ್ಟಿಕ್ ಬಿಲ್ ತರ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಇನ್ನ ಹಲವಾರು ಬಿಲ್ಗಳು ನಮ್ಮ ಅವಧಿಯ ಸರ್ಕಾರ ಅವಧಿಯಲ್ಲಿ ಜನಪರ ಕಾಳಜಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಸರ್ಕಾರ ಬಡವರ ಪರವಾಗಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮುಂದೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ತಾವು ಗಮನ ತರಲಿಕ್ಕೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಇದ್ರೆ ಅನಾರ್ಗನೈಸ್ ಬೋರ್ಡ್ ಬಗ್ಗೆ ಮಾತನಾಡ್ತೀವಿ. ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಕಳೆದ 2 ವರ್ಷದಿಂದ ನಮ್ಮಲ್ಲಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಇರ್ತಕ್ಕಂಥದ್ದು 52,791 ಜನಕ್ಕೆ ಬೆನಿಫಿಟ್ ಅನ್ನು
ಎಜುಕೇಶನ್ ಅಸಿಸ್ಟೆಂಟ್ ಸುಮಾರು 12,885 ನಾವು ಮಕ್ಕಳಿಗೆ ಎಜುಕೇಶನ್ ಅಸಿಸ್ಟೆನ್ಸ್ ಅನ್ನು ಕೊಟ್ಟಿದ್ದೀವಿ. ಸುಮಾರು 9.87 ಕೋಟಿ, ಸುಮಾರು 9.87 ಕೋಟಿ 12,885 ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಯಾರು ನಮ್ಮ ರಿಜಿಸ್ಟರ್ ಆಗಿದ್ದಾರೆ ಅವ್ರ ಮಕ್ಕಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ದುಡ್ಡನ್ನು ಕೊಟ್ಟಿದ್ದೀವಿ. ಮ್ಯಾರೇಜ್ ಅಸಿಸ್ಟೆಂಟ್ ಸುಮಾರು 736 ಜನಕ್ಕೆ 4 ಕೋಟಿ ವೆಚ್ಚದಲ್ಲಿ ಕೊಟ್ಟಿದ್ದೀವಿ. ಪೆನ್ಷನ್ ಸುಮಾರು 245 ಜನಕ್ಕೆ ಕೊಡ್ತಾ ಇದ್ದೀವಿ. ಟೂಲ್ ಕಿಟ್ ಇದೇ ರೀತಿಯಾದಂತಹ ಬೇರೆ ಬೇರೆ ಎಲ್ಲ ನಮ್ಮ 15-20 ಪ್ರೋಗ್ರಾಮ್ಗಳಿದ್ದಾವೆ. ಸಂವಿಧಾನವಾಗಿ ಸುಮಾರು 34 ಕೋಟಿಯ ವೆಚ್ಚದಲ್ಲಿ ಸುಮಾರು 52,000 ಜನಕ್ಕೆ ನಾವಿಲ್ಲಿ ಬೆನಿಫಿಟ್ ಅನ್ನ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಇದ್ರ ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು, ಬಹಳ ಚೆನ್ನಾಗಿ ಮನಸ್ಸು ಮಾತಾಡ್ತಾರೆ. ನಾ ಕಾಲಟ ತೆಲುಗು ಮಾట్లాಡಿ మా బళ్ళారి తెలుగు లేదు, మా తెలుగు కొంచెం పెడుస్తుంది